ಮನೆಯಲ್ಲಿ ರಾಜನ್ ಥರ ಇದ್ದವರು ಇವತ್ತು ಹೊರಗಡೆ ಹೋಗಿ ಕಟ್ಟಡ ನಿರ್ಮಾಣ ಮಾಡುವಂಥ ಕಾರ್ಮಿಕರ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಏನು ಹೇಳ್ತೀರಾ ಅಪೂರ್ವ? ನಿನ್ನೆ ಒಂದು ಸ್ವಲ್ಪ ಅಬಿಗೆ ಮೈ ಹುಷಾರಿರಲಿಲ್ಲ. ನೈಟ್ ಸ್ವಲ್ಪ ನನಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗಿತ್ತು. ಸೊ ನನ್ಗೆ ಆ ಥರ ಆದ್ರೇ ತಡ್ಕೊಳಕ್ಕಾಗಲ್ಲ. ನೈಟೆಲ್ಲ 2 ಗಂಟೆ ತನಕ ನಿದ್ದೆ ಮಾಡಿಲ್ಲ, ನಾನು ನೋಡ್ಕೊತಾನೆ ಇದ್ದೆ. ಅವನ್ನ ನಾನು ಯಾವಾಗ್ಲೂ ಒಂಥರ ಆರಾಮಾಗಿ ಹೀರೋ ಥರನೇ ಇದ್ರೇ ನನಗೆ ಇಷ್ಟ. ಈ ಥರ ಎಲ್ಲ ನೋಡೋದು ನನಗೆ ತಗೊಳಕ್ಕಾಗಲ್ಲ. ನನಗೇನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಅಭಿ, ನನಗೋಸ್ಕರ ಈ ಥರ ಎಲ್ಲ ಮಾಡಿದ್ದು. ಬಟ್ ನೀನು ಹೀರೋ ಥರ ಇರೋದೇ ನನಗಿಷ್ಟ. ನೀನು ಕಷ್ಟಪಡೋದು ನಾನು ನೋಡೋಕ್ಕಾಗೋದೇ ಇಲ್ಲ. ನಿನ್ನ ಪ್ರೊಫೆಷನಲ್ಲಿ ನಿನಗೆ ಏನಿಷ್ಟ ಆ ಥರನೇ ಮಾಡಿದ್ರೇ ನನಗೆ ಖುಷಿ. ನೀನು ರಾಜನ್ ಥರ ಇದ್ರೇ ನನಗೂ ನೋಡೋಕ್ಕೆ ಖುಷಿ. ಅಭಿ ಅವರೇ ಏನು ಹೇಳ್ತೀರಾ? ಮೊದಲಿಗೆ ಈ ಜಗತ್ತಲ್ಲಿರೋ ಪ್ರತಿಯೊಬ್ಬರು ಕಾರ್ಮಿಕರಿಗೂ ಒಂದು ದೊಡ್ಡ ಶರಣು. ಅವ್ರು ಇದ್ರೇ ನಮ್ಮ ಜೀವನ. ನಾವೆಲ್ಲೋ ಒಂದು 5 ನಿಮಿಷ ಬೆವತ್ಬಿಟ್ರೆ ಎ ಸಿ ಹಾಕಪ್ಪ ಫ್ಯಾನ್ ಹಾಕಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ. ಅಲ್ಲಿ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿ ನಿಂತ್ಕೊಂಡು ಬೆವರು ಸುರಿಸ್ಕೊಂಡು ಕಷ್ಟಪಟ್ಟು ಆಮೇಲೆ ಇಷ್ಟಪಟ್ಟು ಕೂಡ ತನ್ನ ಮನೇನ ಕಾಪಾಡ್ಕೋಬೇಕು ಅಂತ ಎಲ್ಲೆಲ್ಲೋ ಇರ್ತಾರೆ. ಎಲ್ಲಿಂದನೋ ವಲಸೆ ಬಂದು ಬೆಂಗಳೂರಲ್ಲಿ ಈಗ ದೊಡ್ಡ ಸಿಟೀಸ್ಗಳಿಗೆ ಹೋದ್ರೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ, ನಮ್ಮ ಮನೆ ಚೆನ್ನಾಗಾಗುತ್ತೆ, ನಮ್ಮ ಮನೆತನ ಚೆನ್ನಾಗಿ ಬೆಳೆಸ್ಕೊಬೋದು, ನಮ್ಮ ಮಕ್ಳಿಗೆ ಚೆನ್ನಾಗಾಗುತ್ತೆ ಅಂತ ಎಲ್ಲಿಂದನೋ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಆ ದಿನನ ಕಳೀತಾರೆ. ಆ ದಿನಗೂಲಿ ನಂಬ್ಕೊಂಡು ಬದುಕ್ತಿರ್ತಾರೆ. ಆ ಕಾರ್ಮಿಕರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್. ನನಗೆ ಈ ಒಂದು ಕೆಲಸ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಝೀಗೆ. ಯಾಕೆಂದರೆ ನಂತರನ ಹಾಗೆ ಇವರ ಒಂದು ಕಷ್ಟ ಏನಿದೆ, ಒಬ್ಬ ಮನುಷ್ಯನ ಅವನೊಂದು ಚಿಕ್ಕ ಬೆಳವಣಿಗೆಗೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ನನಗೆ ಅರಿವಾಯಿತು. ಸೊ ತುಂಬ ಥ್ಯಾಂಕ್ಸ್. ಜೊತೆಗೆ ಎಲ್ಲರೂ ಅಂದರೆ ನಾನು ಕೇಳ್ಕೊಳ್ಳೋದು, ಯಾವತ್ತೋ ನಿಂತ್ಕೊಂಡು ಒಬ್ಬ ಬಾಸಿಸಮಲ್ಲಿ ಯಾರಿಗೋ ಒಂದು ಕೂಲಿ ಮಾಡೋರ್ಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಹಂಗೆ ಮಾಡೋ ಹಿಂಗೆ ಮಾಡೋ ಅದು ಮಾಡೋ ಇದು ಮಾಡೋ ಅಂತ ಆವಾಜ್ ಆಗ್ತಾ ಇರ್ತೀನಿ. ಅದೆಲ್ಲರೂ ದಯವಿಟ್ಟು ಬಿಡಬೇಕು. ಅವನ ಕಡೆಯಿಂದನೂ ಒಂದ್ಸತಿ ಯೋಚನೆ ಮಾಡಬೇಕು. ಅವನ ಜೀವನ ಏನು, ಅವನು ಯಾವ ಥರ ಕಷ್ಟಪಡ್ತಾ ಇದ್ದಾನೆ, ಅವನ ಜೀವನಕ್ಕೋಸ್ಕರ ಏನೇನು ಮಾಡ್ತಾನೆ, ಅದನ್ನೆಲ್ಲ ಅರ್ತಿ ಸ್ವಲ್ಪ ಮಾತಾಡಿ ಅವ್ರಿಗೆ ಗೌರವ ಕೊಡೋಣ ಅಂತ ನಾನು ಕೇಳ್ಕೊತೀನಿ. ಛಾಯಾ ಅವರೇ? ಅಪೂರ್ವ ಅವರೇ, ನೀವು ಹೇಳಿದ್ರಲ್ಲ ನನಗೆ ನಿಮ್ಮನ್ನ ಹೀರೋ ಆಗಿ ನೋಡೋದೇ ಇಷ್ಟ ಈ ರೀತಿ ಅಲ್ಲ ಅಂತ. ಪ್ರತಿಯೊಬ್ಬ ಕಾರ್ಮಿಕನೂ ಹೀರೋನೇ. ಆ್ಯಂಡ್ ಅಭಿ ಅವ್ರು ಮಾಡಿರೋದು ಒಂದು ಹೀರೋ ಕೆಲಸನೇ ಅಲ್ವಾ? ಸೊ ಹಿ ಈಸ್ ಸ್ಟಿಲ್ ಹೀರೋ, ಈವನ್ ಆನ್ ಸ್ಕ್ರೀನ್, ಈವನ್ ಇನ್ ರಿಯಲ್ ಲೈಫ್. ಯಾವುದೇ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಆ ಒಂದು ಮೆಟ್ಲಿದೆಯಲ್ಲ, ಆ ಮೆಟ್ಲಲ್ಲಿ ಆ ಒಂದು ಮೂಟೆ ತಗೊಂಡು ಹೋಗೋದು ಇಟ್ಸ್ ಸಚ್ ಅ ಡೇಂಜರಸ್ ಥಿಂಗ್. ಕಾಲ್ ಚೂರ್ ಸ್ಲಿಪ್ ಆದರೆ ಆ್ಯಂಡ್ ಅದು ಅಲ್ಲಿ ಇಟ್ಸ್ ನಾಟ್ ಸೇಫ್ ಅಟ್ ಆಲ್. ಅದನ್ನೂ ನೀವು ಮಾಡಿದ್ರಲ್ಲ, ಗ್ರೇಟ್, ನಿಜವಾಗ್ಲು ವೆರಿ ಗುಡ್. ಆ್ಯಂಡ್ ಹೇಳ್ತಾರೆ ನೋಡಿ, ಇನ್ನೊಬ್ರ ಕನಸಿನ ಮನೆ ಕಟ್ಟೋರ್ದು ಸ್ವಂತ ಮನೆನೇ ಇರಲ್ಲ ಅಂತ. ಅಂಥವ್ರ ಜೊತೆ ಚೌಕಾಸಿ ಮಾಡೋದಾಗ್ಲಿ ಅಥವಾ ಅವ್ರಿಗೆ ನೀವು ಹೇಳ್ದ ಹಾಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡೋದಾಗಿರ್ಲಿ, ನಾವೆಲ್ಲರೂ ಅದನ್ನ ಚೆಕ್ ಮಾಡಿಕೊಂಡು ನಮ್ಮ ನಡವಳಿಕೆ, ನಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ತಗೊಂಡು ಬರಬೇಕು ಅಂತ ನಾನು ಅಭಿಯವ್ರ ಜೊತೆ ನಾನು ಅದನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ವೆರಿ ಟಚಿಂಗ್ ಆಕ್ಟಿವಿಟಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಅಪೂರ್ವಂಗೆ ಒಂದು ಗಿಫ್ಟ್ ಇದೆ ನನ್ನ ಕಡೆಯಿಂದ. ತುಂಬಾ ಸ್ಪೆಷಲ್ ಗಿಫ್ಟ್ ಇದು. ನಾನು ಏನೇ ಕೊಟ್ಟಿದ್ರು ಇದುವರೆಗೂ ಹಿಂದೆ ಕೊಟ್ಟಿರೋದು ಮುಂದೆ ಕೊಡೋದಕ್ಕೂ ಅದಕ್ಕೆಲ್ಲಕ್ಕಿಂತ ಬೆಸ್ಟ್ ಗಿಫ್ಟ್ ತರಲಿ ಅಂತ ಕೇಳ್ಕೊಂತೀನಿ. ನನ್ನ ಕೈ ಹಚ್ಚೆ ಅಣ್ಣ ಸಿಮೆಂಟ್ ಒಳಗೆ. ಇದು ನಾನು ಇವತ್ತು ಝೀ ಏನು ನನಗೆ ಎಕ್ಸ್ಪೀರಿಯನ್ಸ್ ಕೊಡ್ತು, ಝೀ ತಂಡವಾಗಿ, ಜೋಡಿ ನಂಬರ್ 1 ತಂಡವಾಗಿ, ಜೊತೆಗೆ ನನ್ನ ಪರ್ಸನಲ್ ಗಿಫ್ಟ್ ಕೊಡ್ತಾ ಇದ್ದೀನಿ.